ಇದು ಆಕಾಶವಾಣಿ ತಾನೇ? ಹೌದು. ಯಾರು ಮಾತಾಡ್ತಿರೋರು? ನಮಸ್ಕಾರ ಸರ್. ಯಾರು? ನಾನು ವಿಜಯ್ ಕುಮಾರ್ ಅಂತ ಸರ್. ಹಾ. ನಿಮ್ಮ ನಿಲಯದಿಂದ ಪ್ರಸಾರವಾದ ವಿಜ್ಞಾನ ವಿಶ್ವ ಕಾರ್ಯಕ್ರಮ ಕೇಳಿದೆ ಸರ್. ಬಹಳ ಚೆನ್ನಾಗಿತ್ತು ಸರ್, ಉಪಯುಕ್ತವಾಗಿತ್ತು ಸರ್. ಮತ್ತೆ ಅಭಿನಂದನೆ ಹೇಳೋಣ ಅಂತ ಫೋನ್ ಮಾಡಿದೆ. ಓಹೋ, ಥ್ಯಾಂಕ್ಸ್ ರೀ ಸರ್. ಮತ್ತೊಂದು ವಿಷಯ, ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯ ಯಾಕೆ ಕೆಂಪಗಿರ್ತಾನೆ, ಆಕಾಶ, ದೂರದ ಗುಡ್ಡ ಬೆಟ್ಟಗಳು ಯಾಕೆ ನೀಲಿಯಾಗಿ ಕಾಣಿಸ್ತವೆ ಮುಂತಾಗಿ ನೀವು ವಿವರವಾಗಿ ತಿಳಿಸ್ಕೊಟ್ಟಿರೋದು ನನಗಂತೂ ಬಹಳ ಉಪಯುಕ್ತ ಆಯ್ತು ಸರ್. ಮತ್ತೊಂದು ವಿಷಯ ಅಂದ್ರೆ, ತಮಾಷೆ ನೋಡಿ, ನನ್ನ ಮಕ್ಕಳು ಯಾವಾಗ್ಲೂ ಇದೇ ಪ್ರಶ್ನೆಯನ್ನು ಕೇಳಿ ಪೀಡಿಸೋದು ನನ್ನನ್ನ. ನಿಮ್ಮ ಪ್ರಶಂಸೆಯ ಮಾತುಗಳಿಗಾಗಿ ಧನ್ಯವಾದ ರೀ ಸರ್. ಮತ್ತೆ ಈ ವಿಷಯಗಳಿಗೆ ನಮ್ಮ ಭಾರತದ ವಿಜ್ಞಾನಿ, ನೊಬೆಲ್ ಪಾರಿತೋಷಕ ವಿಜೇತ ಡಾಕ್ಟರ್ ಸಿ.ವಿ. ರಾಮನ್ ವಿವರಣೆ ನೀಡಿದ ಪ್ರಥಮ ವಿಜ್ಞಾನಿ ಅಂತ ತಿಳಿದ ಮೇಲಂತೂ ನಮ್ಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಸರ್. ವಿಜ್ಞಾನ ಕೇವಲ ಒಂದು ಪಠ್ಯ ವಿಷಯ ಅಲ್ಲ, ಜೀವನ ರೀತಿ ಅಂತ ಹೇಳಿದ್ದಾರೆ ಅವರು, ಅಲ್ವಾ ಸರ್? ಚೆನ್ನಾಗಿ ಹೇಳಿದ್ರಿ. ಮತ್ತೆ ಸರ್, ಮತ್ತೆ ನನ್ನ ಇನ್ನೊಂದು ಪ್ರಶ್ನೆ ಇದೆ, ಪರಿಹಾರ ಸಿಕ್ಕಿಲ್ಲ, ಫೋನ್ ಮೇಲೆ ಉತ್ತರಿಸ್ತೀರಾ? ಅದಕ್ಕೇನಂತ ಕೇಳ್ರಲ್ಲ. ಈ ಕೊಳ್ಳಿ ದೆವ್ವ ಅಂತ ಇರ್ತಾವಂತಲ್ಲ ಸರ್, ಅದು ನಿಜವೇ ಸರ್? ಯಾಕೆಂದ್ರೆ ಮೊನ್ನೆ ನಾನು ನಮ್ಮ ಊರಿನ ಸ್ಮಶಾನದ ಹತ್ರ ಹೋಗ್ತಾ ಇರುವಾಗ ಏನು ರೀ, ಏನಾಯ್ತು ಮಿಸ್ಟರ್ ವಿಜಯ್ ಕುಮಾರ್? ಪಾಪ ನೆನೆಸ್ಕೊಂಡಾಗ್ಲಿ ಎಲ್ಲ ಬೆವತು. ಅಯ್ಯೋ, ಅದಕ್ಕೆಲ್ಲ ಯಾಕೆ ಇಷ್ಟೊಂದು ಭಯ ಪಡಬೇಕು? ಕೊಳ್ಳಿ ದೇವಾನೂ ಇಲ್ಲ, ಮಳ್ಳಿ ದೇವಾನೂ ಇಲ್ಲ, ಅದೆಲ್ಲ ನಿಮ್ ಭ್ರಮೆ. ಸರ್, ನಿಜ ಹೇಳ್ಬೇಕಂದ್ರೆ ನೋಡಿ, ನೀವು 20ನೇ ಶತಮಾನದ ಕೊನೆ ಭಾಗಕ್ಕೆ ಬಂದಿದ್ದೀರಿ. ಒಂದು ದಶಕದ ಹಿಂದೆನೆ ಮನುಷ್ಯ ಚಂದ್ರಲೋಕದ ಮೇಲೆ ಕಾಲಿಟ್ಟಿದ್ದಾನೆ ಅಂದಾಗ ಇನ್ನು ನೀವು ಮೂಢನಂಬಿಕೆ ಎಲ್ಲ ಬಿಟ್ಟಿಲ್ಲ ಅಂದ್ರೆ? ಸರ್, ಅಂದ್ರೇನು ಇಲ್ಲ, ಗಿಂದ್ರೇನು ಇಲ್ಲ. ಕಾಡುಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ, ಸ್ಮಶಾನಗಳಲ್ಲಿ ಈ ರೀತಿ ಉರಿ ಕಾಣಿಸಿಕೊಳ್ಳೋದಕ್ಕೆ ವೈಜ್ಞಾನಿಕ ತಳಹದಿ ಇದೆ. ಸೊಪ್ಪು ಸದೆಗಳಲ್ಲಿರುವ ಸೆಲ್ಯುಲೋಸ್ ಕೊಜ್ಜೆ ರಜ್ಜೆಗಳಲ್ಲಿ ಕೊಳೆಯುವುದರಿಂದ ಮಿಥೇನ್ ಎಂಬ ಅನಿಲ ಉತ್ಪತ್ತಿಯಾಗುತ್ತೆ. ನಿಮ್ಗೊಂದು ಉದಾಹರಣೆ ಹೇಳೋದಿದ್ರೆ, ಈ ಗೊಬ್ಬರದ ಅನಿಲ ಅದರ ಹಾಗೇನೆ ಈ ಮಿಥೇನ್. ಸಾಮಾನ್ಯ ಉಷ್ಣತೆಯಲ್ಲಿ ಮಿಥೇನ್ ಉರಿಯೋದಿಲ್ಲ, ಆದ್ರೆ ಕೆಲವೊಮ್ಮೆ ಫಾಸ್ಟಿನ್ ಎಂಬ ಇನ್ನೊಂದು ರಾಸಾಯನಿಕ ವಸ್ತು ಉತ್ಪತ್ತಿಯಾಗೋದು. ಇದು ಬಹಳ ದೈಹ್ಯ ಅನಿಲ. ಇವೆರಡೂ ಉತ್ಪತ್ತಿಯಾದಾಗ ನಿಮ್ಮ ಕೊಳ್ಳಿದೆವ ಪ್ರತ್ಯಕ್ಷ ಆಗುತ್ತೆ. ಗೊತ್ತಾಯ್ತೇನೋ? ಹೌದು ಸರ್, ಈಗ ತಿಳಿತು ನೋಡಿ. ಅಂತೂ ವಿಷಯ ತಿಳಿಸೋದಕ್ಕೆ ನಿಮ್ಗೆ ಅನಂತ ವಂದನೆಗಳು ಸರ್. ಮತ್ತೆ ಭೇಟಿ ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ಕೇಳಿದಿರಾ ಶ್ರೋತೃಗಳೇ? ವಿಜ್ಞಾನವನ್ನು ಜನಸಾಮಾನ್ಯರ ಬಳಿಗೆ ಒಯ್ಯುವುದೇ ನಮ್ಮ ಉದ್ದೇಶ. ವಿಜ್ಞಾನ ಮತ್ತು ಜನಸಾಮಾನ್ಯರ ನಡುವಿನ ಕಂದಕವನ್ನು ತುಂಬಿಸೋ ಕೆಲಸ ಅಂದ್ರೂ ಸರಿಯೇ. ನಿಮಗೆ ನಿಜ ಹೇಳಬೇಕಂದ್ರೆ, ತಾಳೆ ನಮ್ಮ ಪತ್ರೋತ್ತರ ಕಾರ್ಯಕ್ರಮ ನಡೀತಾ ಇದೆ, ಕೊಂಚ ಕೇಳೋಣ ಅಂತೀರಾ? ನಮ್ಮ ಶ್ರೋತೃಗಳಿಗೆ ವಂದಿಸಿ ಪತ್ರಗಳನ್ನ ಎತ್ಕೊಳ್ಳೋಣಲ್ಲ? ಅರೆ ಮಾರಾಯ್ತಿ, ಬೇಡ. ಇಷ್ಟೊಂದು ದೊಡ್ಡ ಪತ್ರದ ಬಂಡಲ್ ಎತ್ತೋ ಸಾಹಸಕ್ಕೆ ಕೈ ಹೆಚ್ಚಬೇಡ. ಅದಿರ್ಲಿ. ಅಂದ್ಹಾಗೆ ಒಂದಿಷ್ಟು ರಾಶಿನೇ ನಮ್ಮ ವಿಜ್ಞಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಬಂದಂಥವಲ್ಲ? ಹೌದು. ಇಲ್ಲಿ ನೋಡು, ಸುರೇಶ ಅನ್ನೋ ಶಾಲಾ ಹುಡುಗನೊಬ್ಬ ಈ ಪತ್ರ ಬರೆದಿಯಾನೆ. ಓದ್ಲಾ? ಸರಿ, ಓದು. ಏನ್ ಕೇಳ್ತೀಯ? ನಾನು ಈವರೆಗೆ ಭೂಮಿ ಚಪ್ಪಟೆಯಾಗಿದೆ ಅಂತಲೇ ತಿಳ್ಕೊಂಡಿದ್ದೆ. ಅಯ್ಯೋ ಪಾಪ. ಆದ್ರೆ ಮೇಷ್ಟ್ರು ಭೂಮಿ ಉರುಟಾಗಿಯೇ ಇದೆ ಅಂತಿದ್ರು. ಸರಿ, ಯಾಕೆ ಅಂತ ಕೇಳಿದ್ರೆ, ನಿನ್ನ ತಲೆ ಉರುಟಾಗಿರೋದ್ರಿಂದ ಭೂಮಿನೂ ಉರುಟು ಅಂತಿದ್ರು. ಮೊನ್ನೆ ವಿಜ್ಞಾನ ವಿಶ್ವದಲ್ಲಿ ನನಗೆ ಉತ್ತರ ಸಿಕ್ತು. ಒಂದು ದೊಡ್ಡ ಚೆಂಡಿನ ಮೇಲೆ ಇರುವೆ ಕೂತಿರೋದಕ್ಕೂ ಭೂಮಿಯ ಮೇಲೆ ನಾವಿರೋದಕ್ಕೂ ಹೋಲಿಕೆ ಸಮಂಜಸ ಅನ್ನಿಸ್ತು. ಸಾಪೇಕ್ಷ ಸಿದ್ಧಾಂತವನ್ನ ತಿಳಿಸಿಕೊಟ್ರು. ಧನ್ಯವಾದಗಳು ಅಂದಿರ್ಬೇಕಲ್ಲ ಅವರು. ಹಾಗೇನೆ ಬೀದರ್ನಿಂದ ರಾಜಗೋಪಾಲ ಬರೆದಿರೋ ಪತ್ರ ಇದು. ಏನಂತೆ? ಈ ಮಧ್ಯೆ ನಾವು ಸಿಗರೇಟ್ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಪ್ರಸಾರ ಮಾಡಿದ್ವಲ್ಲ, ಕೊಲೆಗಾರ್ತಿ ರೂಪಕ, ಅದು ಅವರಿಗೆ ತುಂಬಾ ಹಿಡಿಸ್ತು ಅಂತ ಅಂದಿದ್ದಾರೆ. ಓಹೋ, ಅವರಿಗೆ ಧನ್ಯವಾದ ಹೇಳಿ. ಆ ಕಿರುರೂಪಕವನ್ನ ನಮ್ಮ ಶ್ರೋತೃಗಳಿಗೆ ಇನ್ನೊಮ್ಮೆ ಕೇಳಿಸಿದ್ರೆ ಹೇಗೆ? ಸರಿ, ಕೇಳಿಸೋಣಲ್ಲ.
ಲಾ 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 ಲಾ. ಬಿಳಿಯ ಸೀರೆ ಚೆಲುವೆ ಬಾರೆ ನನ್ನ ಬಳಿಗೆ ಒಂದು ಬಾರಿ, ಬಿಳಿಯ ಸೀರೆ ಚೆಲುವೆ ಬಾರೆ ನನ್ನ ಬಳಿಗೆ ಒಂದು ಬಾರಿ. ಗುಟುಗು ಗುಟುಗು ಕುಡಿದು ನಿನ್ನ ಹೀರಿ ಬಿಡುವೆನೆ, ಗುಟುಗು ಗುಟುಗು ಕುಡಿದು ನಿನ್ನ ಹೀರಿ ಬಿಡುವೆನೆ. ಉಂಗುರುಂಗುರಾದ ಹೊಗೆಯ ಉಗುಳಿನಲಿವೆನೆ, ಉಂಗುರುಂಗುರಾದ ಹೊಗೆಯ ಉಗುಳಿನಲಿವೆನೆ. ಲಾ 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 ಲಾ. ಹಾ, ಹಾಡು ಹೇಳ್ಕೋತ ಹುಡುಗ ನಾನಿಂತ ಚಿಲ್ರೆ ಅಂಗಡಿ ಪಕ್ಕಕ್ಕೆ ಬಂದ್ ನಿಂತ. ಹಾಲು ಬೆಳಕು, ಹೆಪ್ಪುಗಟ್ಟಿದ ಬೆಳದಿಂಗಳು, ಬಿಳಿ ಮಕಮಲ್ಲಿನ ಮೃದುವಾದ ನಯವಾದ ನನ್ನ ಮೈ ಆ ಹಾಲು ಬೆಳಕಿನೊಳಗ ಮೋಹಕವಾಗಿ ಕಂಡಿರ್ಬೇಕು ಅವಂಗ. ನನ್ನ ಬಿಳಿ ಜಾಕೆಟನ್ನ, ಕಂದು ಬಣ್ಣದ ತುಂಡು ಲಂಗವನ್ನ ಕಂಡು ಅವ ಮಿಕಿ ಮಿಕಿ ದಿಟ್ಟಿಸಿದ. ಮೈ ಮರೆತು ನಿಂತ. ನಾನು ಮೋಹಕ ದೃಷ್ಟಿ ಬೀರಿ ಕಿಲ ಕಿಲ ನಕ್ಕೆ ಕಣ್ಣು ಮಿಟುಕಿಸಿದೆ. ಅವ ನನ್ನಿಂದ ದೃಷ್ಟಿ ಕದಲಿಸಲಿಲ್ಲ. ನಾನು ವಯ್ಯಾರದಿಂದ ಅವನ ಬಳಿ ಸಾರದೆ. ಪ್ರೀತಿಯ ನಾಟಕ ಆಡದೆ. ಬಳುಕಿದೆ, ಮುಲುಕಿದೆ, ಲಾಸ್ಯವಾಡದೆ. ಅವ ನನ್ನ ಮೋಹ ಪರವಶತೆಗೆ ಸಿಲುಕಿದ. ನನ್ನ ಮೃದುವಾದ ಮೈ ಮೇಲೆ ತನ್ನ ಕೈಯಿಂದ ನೇವರಿಸಿದ. ಎಂಥ ರೋಮಾಂಚನ! ಒಂದು ಕ್ಷಣನೂ ತಡ ಮಾಡದೆ ನನ್ನನ್ನ ಅಕ್ಕರೆಯಿಂದ ಎತ್ತಿಕೊಂಡ, ಮುತ್ತಿಸಿದ, ಅಪ್ಪಿಕೊಂಡ, ಚುಂಬಿಸಿದ, ತುಟಿಗೆ ತುಟಿ ಬೆಸಿದ. ಹೊರಗೆ ತೋರಿಕೆಗೆ ಶ್ವೇತವಸನ, ಆದ್ರೆ ನನ್ನ ಒಡಲೆಲ್ಲ ವಿಷ. ನನ್ನದು ಗೋಮುಖ ವ್ಯಾಘ್ರ ಪ್ರವೃತ್ತಿ. ಅದು ಅವಗೇನು ಗೊತ್ತು? ನಾನು ಚಡಪಡಿಸಿದೆ. ಇಲ್ಲ, ನನ್ನ ಕೊನೆ ಪ್ರಾರಂಭ ಆಯಿತು. ಏನು ಬಿಡ್ಲಾರೆ? ನನ್ನ ಪ್ರೀತಿಸಿದ ಅವನನ್ನ ನಾನು ಬಿಡಬಾರದು. ನನ್ನ ಒಡಲು ಸುಟ್ಟ ಅವನನ್ನ ಹಿಂಗೆ ಬಿಡಬಾರದು ಅಂತ ಅಂದು ಅವನ ಪಾಲಿಗೆ ನಾನೇ ಬೆಂಕಿಯಾಗಿ ನಿಧಾನವಾಗಿ ಅವನನ್ನು ಸುಡ್ಲಿಕ್ಕೆ ಕ್ಷಯರೋಗವಾಗಿ, ಕ್ಯಾನ್ಸರ್ ರೂಪದಿಂದ ಅವನನ್ನು ಕೊಲ್ಲಲು ಪ್ರಾರಂಭಿಸಿದೆ. ಪ್ರೀತಿಯ ಮೋಹದ ಮಡಿಲಲ್ಲೇ ಈರ್ಷೆಯ ಉರಿಯ ವಿಷ ಇದೆ ಅಂತ ತೋರಿಸಿದೆ. ನನ್ನಂತೆ ಅವನೇ ಚಡಪಡಿಸಿದ, ಗೋಳಿಟ್ಟ, ಅಸಹಾಯಕತೆಯಿಂದ ಕೈ ಕೈ ಹಿಸಿಕಿದ. ರೋಧಿಸಿ ರೋಧಿಸಿ ಕೊನೆಗೊಮ್ಮೆ ತಣ್ಣಗಾದ. ಆದರೆ ನಾ ಇನ್ನ ಮೊದ್ಲಿನ ಹಂಗೆ ನಿಮ್ಮೆದುರು ತಣ್ಣಗೆ ನೆಮ್ಮದಿಯಿಂದ ನಿಂತೀನಿ. ಅದೇ ಹಳೆ ಬಿಳಿ ಮಕಮಲ್ಲಿನ ಮೃದುವಾದ ನಯವಾದ ಬಿಳಿ ಜಾಕೆಟು ಮತ್ತ ಕಂದು ಬಣ್ಣದ ತುಂಡು ಲಂಗದ ಬೆಡಗಿಯಾಗಿ. ನನ್ನ ಮತ್ತೆ ಮುಟ್ಟುತ್ತೀರಾ? ನನ್ನ ಮತ್ತೆ ತುಟಿ ಮೇಲಿಟ್ಟು ಬೆಂಕಿ ಹಚ್ಚಿ ಸುಡ್ತೀರಾ? ಹುಷಾರ್, ನಾ ಯಾರು ಗೊತ್ತೇ? ನಾನು ವಿಷಕನ್ಯೆ. ಹೌದು, ನಾನೇ. ನೀವು ಅಷ್ಟೊಂದು ಆಸೆಯಿಂದ ಕೊಂಡು ಸೇದುವ ನಿಕೋಟಿನ್ ತುಂಬಿದ ಸಿಗರೇಟು. ಸಿಗರೇಟು ಕೇಳಿತು ಸೇದುವವನನ್ನ, ನೀ ಸುಡುವೆಯೋ ನನ್ನ, ನೀ ಸುಡುವೆಯೋ ನನ್ನ, ನಾ ಸುಡುವೆನೋ ನಿನ್ನ, ನಾ ಸುಡುವೆನೋ ನಿನ್ನ. ಸಿಗರೇಟು ಕೇಳಿತು ಸೇದುವವನನ್ನ, ನೀ ಸುಡುವೆಯೋ ನನ್ನ, ನೀ ಸುಡುವೆಯೋ ನನ್ನ,
ನಾ ಸುಡುವೆನೋ ನಿನ್ನ, ನಾ ಸುಡುವೆನೋ ನಿನ್ನ, ನಾ ಸುಡುವೆನೋ ನಿನ್ನ, ನಾ ಸುಡುವೆನೋ ನಿನ್ನ. ತಂಬಾಕು ಅಂದಾಗ ನೆನಪಾಯ್ತು ನೋಡು ರವಿ, ಕ್ಯಾನ್ಸರ್ ರೋಗಕ್ಕೆ ತಂಬಾಕು ಕಾರಣ ಅನ್ನೋ ಭಾಷಣ. ಹೌದು. ಅದು ಏನಿತ್ತು ಅಂದ್ರೆ, ಎಲ್ಲರಿಗೂ ಗೊತ್ತಿದ್ದ ಹಾಗೆ ತಂಬಾಕು ಸೇವನೆ ನಮ್ಮ ಹಳ್ಳಿ ಹಾಗೂ ಪಟ್ಟಣಗಳ ಜನಜೀವನದ ಅಂಗವಾಗಿದೆ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಬೀಡಿ, ಚುಟ್ಟ, ಸಿಗರೇಟು, ಸಿಗಾರು, ಪೈಪು, ಸುಣ್ಣದ ಸಮೇತ ಜರ್ದ ಹಾಗೂ ತಂಬಾಕು ತಿನ್ನುವುದು ಮತ್ತು ಮೂಗಿನಲ್ಲಿ ಏರಿಸುವ ಅಥವಾ ಹಲ್ಲಿಗೆ ಹಚ್ಚಿ ತಿಕ್ಕುವ ನಸೆಪುಡಿ ಇವೆಲ್ಲವೂ ನಮ್ಮ ಜನರ ತಂಬಾಕು ಸೇವನೆಯ ಬೇರೆ ಬೇರೆ ವಿಧಾನಗಳಾಗಿವೆ. ತಿನ್ನುವ ಅಥವಾ ಮೆಲೆಯುವ ತಂಬಾಕು ಅಂದರೆ ಸುಣ್ಣ ಮತ್ತು ಕಾಚಿನಿಂದ ಮಿಶ್ರಿತವಾದ ಜರ್ದ ಅಥವಾ ತಂಬಾಕು ಆಗಲಿ, ಸುಡುತ್ತಿರುವ ಬದಿಯನ್ನು ಬಾಯಲ್ಲಿಟ್ಟುಕೊಂಡು ಚುಟ್ಟ ಸೇದುವಿಕೆಯಿಂದ ಆಗುವ ಬಾಯಿಯ ಒಳಭಾಗ, ದವಡಿ, ನಾಲಿಗೆ, ಗಲ್ಲ, ತುಟಿ, ಅನ್ನದ್ವಾರಕ್ಕೆ ಆಗುವ ಕ್ಯಾನ್ಸರ್ಕ್ಕೆ ಒಂದು ಮುಖ್ಯ ಕಾರಣ ಎಂದು ಎಷ್ಟೋ ವರ್ಷಗಳ ಸಂಶೋಧನೆಯಿಂದ ತಿಳಿದು ಬಂದಿದೆ. ಸಿಗರೇಟು, ಬೀಡಿ ಅಥವಾ ಚುಟ್ಟ ಸೇದಿ ಅದರ ಹೊಗೆ ಶ್ವಾಸಕೋಶಗಳ ಮೂಲಕ ಹೋಗಿ ಬರುತ್ತಿದ್ದು ಗಂಟಲು, ಶ್ವಾಸಕೋಶ, ಫುಪ್ಪುಸಗಳಿಗೆ ಹಾನಿಯನ್ನುಂಟು ಮಾಡಿ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುತ್ತವೆ. ಇದಲ್ಲದೆ ಧೂಮ್ರಪಾನದಿಂದ ಹೃದಯಾಘಾತ ಹಾಗೂ ಫುಪ್ಪುಸಗಳ ಬೇರೆ ರೋಗಗಳು ಕೂಡ ಆಗುವುದುಂಟು. ನಾನು ಏನ್ ಹೇಳ್ತಿದ್ದೆ? ಹೌದು, ಜನಸಾಮಾನ್ಯರ ಬದುಕಿನಲ್ಲಿ ಅಡಿಗಡಿಗೂ ವಿಜ್ಞಾನ ಹೇಗೆ ಹಾಸುಹೊಕ್ಕಾಗಿ ಬೆಸೆದುಕೊಂಡಿದೆ ಅಂತ. ಅದಕ್ಕೆ ಇದೀಗ ಪ್ರಸ್ತಾವಿಸಿದ ಉದಾಹರಣೆಗಳೇ ಸಾಕ್ಷಿ. ಜೋಳದ ತಳಿಯಿಂದ ಬೆಲ್ಲದ ಉತ್ಪಾದನೆ ಹೇಗೆ ಸಾಧ್ಯ ಅನ್ನೋ ಬಗ್ಗೆ. ಜೋಳದ ಕಡ್ಡಿ ರಸವತ್ತಾಗಿರುವಾಗ ಅಗಿದು ನೋಡಿ ಸಿಹಿಯಾಗಿರುತ್ತದೆ. ಅದಕ್ಕೆ ದನಗಳಿಗೆ ಜೋಳ ಅಷ್ಟೊಂದು ಪ್ರಿಯ ಹಾಗೂ ಪೌಷ್ಟಿಕ. ಆದರೆ ಬೆಲ್ಲ ತಯಾರಿಸುವಷ್ಟು ರಸವತ್ತಾದ ಜೋಳದ ತಳಿಯ ಬಗ್ಗೆ ನೀವು ತಿಳಿದಿಲ್ಲದಿರಬಹುದು. ಇಂಥ ಒಂದು ಜೋಳದ ತಳಿಯನ್ನು ರಾಹುರಿಯ ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠವು ಗುರುತಿಸಿದೆ. ಈ ತಳಿಯನ್ನು SSA 52 ಎಂದು ಕರೆಯಲಾಗಿದೆ. ಇದು ಅತ್ಯಧಿಕ ಹಸಿರು ಜೋಳದ ಕಡ್ಡಿಯನ್ನು ಹೆಕ್ಟೇರ್ಗೆ 24.9 ಕ್ವಿಂಟಲ್ ಜೋಳದ ಕಾಳನ್ನು ನೀಡಬಲ್ಲದು. ಇದರ ವಿಶೇಷತೆ ಎಂದರೆ ಈ ತಳಿಯ ಜೋಳದ ಕಡ್ಡಿ ರಸವತ್ತಾಗಿರುತ್ತದೆ. ಈ ರಸದಲ್ಲಿ 60.30% ಕ್ಷೀಣಿಸದ ಸಕ್ಕರೆ ಅಂಶ ಹಾಗೂ 17.5% ಕ್ಷೀಣಿಸುವ ಸಕ್ಕರೆ ಅಂಶ ಇರುತ್ತದೆ. ಬೆಲ್ಲ ತಯಾರಿಸಲು ಇದು ಅತ್ಯಂತ ವಿಶ್ವಾಸಾರ್ಹ ತಳಿ. ಈ ತಳಿಯ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದರೆ ರಾಹುರಿಯ ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠದ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ಸೆಗಣಿಯಿಂದ ಗೊಬ್ಬರದ ಅನಿಲ ಹೇಗುಂಟಾಗುತ್ತದೆ ಎಂಬ ಪ್ರಶ್ನೆಗೆ ನಮ್ಮ ಸಮಂಜಸ ಉತ್ತರ ಹೀಗಿತ್ತು. ಸಗಣಿಯು ಕಾರ್ಬನಿಕ್ ಸಂಯುಕ್ತಗಳ ಒಂದು ಸಂಕೀರ್ಣ ಮಿಶ್ರಣ. ಅದಲ್ಲದೆ ಅದರಲ್ಲಿ ಅನೇಕ ಸೂಕ್ಷ್ಮ ಜೀವಿಗಳು ಇರುವವು. ವಾಯು ಸಂಪರ್ಕ ಇಲ್ಲದಿರುವಾಗ ಆ ಸೂಕ್ಷ್ಮ ಜೀವಿಗಳು ವೃದ್ಧಿಯಾಗತೊಡಗಿ ಕಾರ್ಬನಿಕ್ ಸಂಯುಕ್ತಗಳನ್ನು ವಿಭಜನೆಗೆ ಗುರಿಪಡಿಸುತ್ತವೆ. ಈ ಸಂದರ್ಭದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳು ಬಹಳ ಸಂಕೀರ್ಣವಾದುವು. ಅವುಗಳ ಬಗ್ಗೆ ವಿವರಗಳು ಇನ್ನೂ ಚೆನ್ನಾಗಿ ತಿಳಿದಿಲ್ಲ. ಮುಖ್ಯವಾಗಿ ಸಗಣಿಯಲ್ಲಿರುವ ಸೆಲ್ಯುಲೋಸ್ ವಿಭಜನೆಯಾಗಿ ಅದರಲ್ಲಿರುವ ಕಾರ್ಬನ್ನಿನ ಒಂದು ಭಾಗ ಮೀಥೇನ್ ಆಗಿಯೂ ಇನ್ನೊಂದು ಭಾಗ ಕಾರ್ಬನ್ ಡೈಆಕ್ಸೈಡ್ ಆಗಿಯೂ ಪರಿವರ್ತನೆ ಹೊಂದುತ್ತದೆ. ಸಾಮಾನ್ಯವಾಗಿ ಗೊಬ್ಬರದಲ್ಲಿ 70% ಮೀಥೇನು, 30% ಕಾರ್ಬನ್ ಡೈಆಕ್ಸೈಡ್ ಇರುತ್ತವೆ. ಸ್ವಲ್ಪ ಭಾಗ ಹೈಡ್ರೋಜನ್ ಸಲ್ಫೈಡ್ ಮತ್ತು ಆಕ್ಸಿಜನ್ ಸಹ ಇರುವುದುಂಟು. ಏಡ್ಸ್ ಒಂದು ಪ್ರಾಣಾಂತಿಕ ಕಾಯಿಲೆ. ಏಡ್ಸ್ ಬಗ್ಗೆ ಎಚ್ಚರ ತಾಳುವಂತೆ ನಾವು ಪ್ರಸಾರ ಮಾಡುತ್ತಾ ಬಂದಿದ್ದೇವೆ. ಹಾಗೆಯೇ ಮಾದಕ ಪದಾರ್ಥ ಸೇವನೆಯ ಪರಿಣಾಮಗಳ ಬಗ್ಗೆಯೂ ನಮ್ಮ ಉಳಿವನ್ನು ಅಳಿವು ಮಾಡುವ ಮಾದಕ ಪದಾರ್ಥಗಳ ಸೇವನೆಯತ್ತ ಲಕ್ಷಾವಧಿ ಸಂಖ್ಯೆಯಲ್ಲಿ ಜಗತ್ತಿನ ಜನರು ಧಾವಿಸಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅದರ ದಾಸ್ಯತ್ವವನ್ನು ಹೊಂದುತ್ತಿರುವುದು ವಿವಂಚನೆಯನ್ನು ಉಂಟು ಮಾಡುವ ಸನ್ನಿವೇಶವಾಗಿ ಪರಿಣಮಿಸಿದೆ. ವೈದ್ಯಕೀಯ ಸಲಹೆ ಇಲ್ಲದೆ ಮಾದಕ ದ್ರವ್ಯವನ್ನು ಸ್ವಚ್ಛಂದ ರೀತಿಯಲ್ಲಿ ಸೇವನೆ ಮಾಡುತ್ತಿರುವುದು ಅದರ ದುರುಪಯೋಗವಾಗಿದೆ. ಈ ಚಟಕ್ಕೆ ಬಿದ್ದವರು ಅದು ತಮ್ಮ ಒಳಿತಿಗೆ ಅಗತ್ಯ ಎಂದು ಭಾವಿಸಿದ್ದಾರೆ. ಅಮಲು ತರಿಸುವ ಆ ವಸ್ತುಗಳ ಮೇಲೆ ಅವರು ಅವಲಂಬನೆ ಹೊಂದಿ ಅವುಗಳನ್ನು ಹೇಗಾದರೂ ದೊರಕಿಸಿಕೊಳ್ಳುವ ಕಡು ಬಯಕೆ ಅವರಲ್ಲಿ ಬೆಳೆಯುತ್ತದೆ. ಮಾದಕ ದ್ರವ್ಯಗಳ ಚಟಕ್ಕೆ ಬಿದ್ದವರ ಪ್ರಕೃತಿ ಅವುಗಳ ಸೇವನೆಯನ್ನು ತಾಳಿಕೊಂಡು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವುಗಳ ಮೇಲೆ ಅವಲಂಬಿಸುತ್ತಾರೆ.
ಅವುಗಳ ಸೇವನೆ ಅನೇಕ ಬಗೆಯ ಅಡ್ಡ ಪರಿಣಾಮಗಳಿಗೆ ಎಡೆ ಮಾಡಿಕೊಟ್ಟು ದೇಹದಲ್ಲಿ ಅದರ ವಿಷ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮಾದಕ ವಸ್ತುಗಳ ಸೇವನೆಗೆ ತುತ್ತಾದವರಲ್ಲಿ ಅವುಗಳನ್ನು ಪದೇ ಪದೇ ಬಳಸುವ ಅಪೇಕ್ಷೆ ಉತ್ಕಟವಾಗಿರುತ್ತದೆ. ಅವುಗಳನ್ನು ಯಾವ ರೀತಿಯಿಂದಲಾದರೂ ದೊರಕಿಸುವ ಪ್ರವೃತ್ತಿ ಬೆಳೆಯುತ್ತದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವುಗಳ ದಾಸನಾದ ವ್ಯಕ್ತಿ ತಾನು ಸೇವಿಸುವ ವಸ್ತು ಕಾಲ ಕಳೆದಂತೆ ತನ್ನ ಪ್ರಭಾವವನ್ನು ಕಡಿಮೆ ಮಾಡುವುದರಿಂದ ಅದರ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗುತ್ತಾನೆ. ವೈದ್ಯ ಸಮ್ಮತವಲ್ಲದ ರೀತಿಯಲ್ಲಿ ಮಾದಕ ದ್ರವ್ಯಗಳ ಬಳಕೆ ಮಾಡುತ್ತಾ ಅವುಗಳ ಅಧೀನವರ್ತಿ ಜೀವನ ನಡೆಸುವ ವ್ಯಕ್ತಿ ಅದನ್ನು ಹೋಗಲಾಡಿಸಲು ವೈದ್ಯ ಚಿಕಿತ್ಸೆಗೆ ಒಳಪಡಬೇಕಾಗುತ್ತದೆ. ಪದೇ ಪದೇ ಬಳಸಿದಾಗ ಮಾದಕ ವಸ್ತುಗಳಾಗಿ ಪರಿಣಮಿಸಬಲ್ಲ ಮಾನಸಿಕ ಉತ್ತೇಜಕಗಳು 4 ಬಗೆಯವಾಗಿವೆ. ಅವು ಅಫೀಮು ಮೂಲದ ಮಾರ್ಫಿನ್, ಪೆಥಡಿನ್, ಹಿರೋಯಿನ್ ನಂತಹ ನೋವು ಶಾಮಕಗಳು. ಕೇಂದ್ರ ನರಮಂಡಲವನ್ನು ಮಂದಗೊಳಿಸಿ ನಿದ್ರಾ ಪರವಶತೆಯನ್ನು ಉಂಟು ಮಾಡುವ ಮದ್ಯ ಮತ್ತು ಬಾರ್ಬಿಟ್ರೇಟ್ಗಳು. ಆಂಫೆಟಮಿನ್ ಮತ್ತು ಕೊಕೇನ್ ನಂಥ ಮಾನೋಚಾಲನ ವಸ್ತುಗಳು ಮತ್ತು LSD, ಮೆಸ್ಕಲಿನ್ ನಂತಹ ಮನೋವಿಕಲ್ಪಕಾರಿ ಪದಾರ್ಥಗಳು. ಮಾದಕ ವಸ್ತುಗಳ ಚಟಕ್ಕೆ ಬಿದ್ದವರು 1ಕ್ಕಿಂತ ಹೆಚ್ಚು ಬಗೆಯ ವಸ್ತುಗಳನ್ನು ಸೇವಿಸುತ್ತಾರೆ. ಈ ವಸ್ತುಗಳನ್ನು ಸೇವಿಸುವ ವ್ಯಕ್ತಿಗಳು ಆಹಾರ ಸೇವನೆಯನ್ನು ಸರಿಯಾಗಿ ಮಾಡದೆ ದೇಹ ಕ್ಷೀಣಗೊಂಡು ಸೋಂಕು ರೋಗಗಳಿಗೆ ಪ್ರತಿರೋಧ ತೋರದೆ ಅವುಗಳಿಗೆ ಸುಲಭವಾಗಿ ಈಡಾಗುವರು. ರಕ್ತ ನಾಳಾಂತರ ಚುಚ್ಚಿಗೆ, ದೇಹದಲ್ಲಿ ಕಾಮಾಲೆಗೆ ಎಡೆ ಮಾಡಿಕೊಡಬಹುದು. ಚರ್ಮ ಸೋಂಕು, ಕೀವು ಗಡ್ಡೆಗಳ ಬೆಳವಣಿಗೆಗೆ ಆಸ್ಪದ ಮಾಡಿಕೊಡಬಹುದು. ಹೃದಯ ಕೋಶದ ಒಳ ಪದರ ಉರಿಯೂತಕ್ಕೆ ಎಡೆ ಮಾಡಿಕೊಡಬಹುದು. ಅವರಲ್ಲಿ ರತಿ ರೋಗಗಳು, ಏಡ್ಸ್ ನಂತಹ ರೋಗಗಳ ಬೆಳವಣಿಗೆಗೆ ಅವಕಾಶ ಮಾಡಿಕೊಡಬಹುದು. ಮಾದಕ ದ್ರವ್ಯಗಳ ಸೇವನೆಯನ್ನು ವ್ಯಕ್ತಿ ಕೂಡಲೇ ನಿಲ್ಲಿಸಿದರೆ ಆತ 6-8 ಗಂಟೆಗಳ ಅವಧಿಯಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ತೋರಿಸುತ್ತಾನೆ. ಹೊಟ್ಟೆ ನೋವು, ಕಣ್ಣೀರು, ಮೂಗು ಸೋರಿಕೆ, ಆಕಳಿಕೆ, ಸ್ನಾಯು ಸೇದಿಕೆ, ಜ್ವರ, ನಡುಕ, ವಾಂತಿ ಮೊದಲಾದ ಹಿಂತೆಗೆದುಕೊಳ್ಳುವ ಲಕ್ಷಣಗಳು ತೋರಿಬರುತ್ತವೆ. ಈ ಬಗೆಯ ಲಕ್ಷಣ ಮದ್ಯಪಾನ ಮಾಡುವವರಲ್ಲಿ ವಿಶೇಷ. ವ್ಯಕ್ತಿಯಲ್ಲಿ ಚಟವಾಗಿ ಬೇರೂರಿದ ಮಾದಕ ದ್ರವ್ಯಗಳ ಸೇವನೆಯನ್ನು ಗುಣಪಡಿಸುವುದು ಕಠಿಣ ಮತ್ತು ಪರಿಶ್ರಮಕರ. ಮಾಯ, ಮಾಟ ಮುಂತಾದ ಕೃತ್ರಿಮ ಕಲೆಗಳಲ್ಲಿ ಬೇವಿನ ಸೊಪ್ಪನ್ನು ಉಪಯೋಗಿಸಿ ಸಿಡುಬು ಮೊದಲಾದ ಕಾಯಿಲೆಗೆ ಮಂತ್ರ ಹಾಕಿಸುವುದು ಇದೆ. ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಒಬ್ರು ನಮಗೆ ಪ್ರಶ್ನೆ ಹಾಕಿದ್ರು. ಕಹಿ ಬೇವಿನ ಮಹಿಮೆಯ ಒಂದು ಭಾಷಣವನ್ನೇ ನಾವು ಬಿಗಿಯಬೇಕಾಯಿತು. ಮಾರ್ಕೋಸ ಅಥವಾ ನೀಮ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಕಹಿ ಬೇವಿನ ಮರವು ಕೀಟನಾಶಕ್ಕೆ ಉಪಯುಕ್ತವೆಂದು ತಿಳಿಯಲಾಗಿದೆ. ಭಾರತ ಉಪಖಂಡದಲ್ಲಿ ವಿಪುಲವಾಗಿ ಬೆಳೆಯುವ ಈ ಮರದ ಕುರಿತು ಇತ್ತೀಚೆಗೆ ವಿಜ್ಞಾನಿಗಳು ಕೆಲವು ಉಪಯುಕ್ತ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಬೇವಿನ ಮರದ ಕಟುವಾದ ಕಹಿ ಕೀಟಗಳನ್ನು ದೂರಕ್ಕೆ ಓಡಿಸುವಲ್ಲಿ ಅಥವಾ ಕೀಟಗಳನ್ನು ಸಾಯಿಸುವಲ್ಲಿ ಯಶಸ್ವಿಯಾಗಿವೆ. ಬೇವಿನ ಮರದ ಹಣ್ಣು, ಬೀಜ ಹಾಗೂ ಎಲೆಗಳನ್ನು ಕೀಟನಾಶಕ ವಸ್ತುವಾಗಿ ಉಪಯೋಗಿಸಿದಲ್ಲಿ ಇತರ ರಾಸಾಯನಿಕ ಕೀಟನಾಶಕಗಳ ಉಪಯೋಗದ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಸಾಧ್ಯ. ಪೆಟ್ರೋಲಿಯಂ ಮೂಲದಿಂದ ಲಭ್ಯವಾಗುವ ಅನೇಕ ಕೀಟನಾಶಕಗಳ ಸ್ಥಾನದಲ್ಲಿ ಈ ಬೇವಿನ ಮರದ ಕೀಟನಾಶಕವನ್ನು ಉಪಯೋಗಿಸಲು ಸಾಧ್ಯವೆಂದು ತಿಳಿಯಲಾಗಿದೆ. ಕ್ರಿಮಿ ಕೀಟನಾಶಕ ಶಕ್ತಿಯನ್ನು ಹೊಂದಿರುವ ಬೇವಿನ ಮರದ ಶಕ್ತಿಯ ಬಳಕೆ ಇಂದು ನಿನ್ನೆಯ ತಿಳುವಳಿಕೆಯದ್ದಲ್ಲ. ಪುರಾತನ ಕಾಲದಿಂದಲೂ ಇದನ್ನು ಬೇರೆ ಬೇರೆ ಔಷಧಗಳಲ್ಲಿ ಉಪಯೋಗಿಸುತ್ತಾ ಬಂದಿದ್ದಾರೆ. ಜಗತ್ತಿನಾದ್ಯಂತ ಪ್ರತಿ ವರ್ಷ 16 ಮಿಲಿಯನ್ ಹೆಕ್ಟೇರಿನಷ್ಟು ಅರಣ್ಯ ನಾಶ ಆಗ್ತಾ ಇದೆ. ಮಣ್ಣಿನ ಸವಕಳಿ, ನೆರೆ ಹಾವಳಿ, ಭೂಕುಸಿತ, ಸಸ್ಯ ಪ್ರಾಣಿ ತಳಿಗಳ ನಾಶ ಇವೇ ಮೊದಲಾದ ನೈಸರ್ಗಿಕ ಏರುಪೇರುಗಳಿಗೆ ಅರಣ್ಯ ನಾಶ ಕಾರಣೀಭೂತ. ಮರ ಗಿಡಗಳ ಸಂಖ್ಯೆ ಕಡಿಮೆ ಆದ ಹಾಗೆ ವಾತಾವರಣದ ಕಾರ್ಬನ್ ಡೈಆಕ್ಸೈಡಿನ ಅಂಶ ಹೆಚ್ಚಿ ಭೂಮಿ ಬಿಸಿಯಾಗುವ ಸಾಧ್ಯತೆ ಹೆಚ್ಚು. ಜತೆಗೆ ವಾತಾವರಣ ಕೆಡುವ ಸಾಧ್ಯತೆ, ಮಳೆಯ ಅಂಶ ಕಡಿಮೆ ಆಗುತ್ತದೆ. ಇದು ಒಂದು ವಿಷವರ್ತುಲ. ಹೇಳೋದಕ್ಕೆ ಮರ್ತೆ, ಇದು ಗಿಡಗಂಟೆ ಅನ್ನೋ ಒಂದು ಕಿರುರೂಪಕ ಕೇಳ್ರಲ್ಲ.
ಈ ಅಶಾಂತ ವಾತಾವರಣದಿಂದ ಮುಕ್ತಿ ಇಲ್ವೇ? ಬಾ, ಇಲ್ಲಿ ಬಾ ನನ್ನ ಬಳಿಗೆ. ಅರೆ, ಇದೆಲ್ಲಿಂದ ಬಂತು ಈ ಮುಲ್ಕು ಸ್ವರ? ನನ್ನಿಂದ. ಇಲ್ಲಿ ನನ್ನ ಸಮೀಪಕ್ಕೆ ಬಾ. ನನ್ನ ನೆರಳಲ್ಲಿ ನಿಂತು ಹಾಯಾಗು. ನೀ ಯಾರು? ನಾನು ಗಿಡಗಂಟೆ. ನಿನಗೆ ಯಾವ ಗಂಟೆಯೂ ನೀಡದ ಆಸರೆ ನೆಮ್ಮದಿಯನ್ನ ನಾನು ಕೊಡಬಲ್ಲೆ. ನನ್ನ ನೆರಳಲ್ಲಿ ನಿನಗೆ ತಂಪಿನ ಮಳೆಗರುವೆ. ನನ್ನ ಉಸಿರಿನಿಂದ ನಿನಗೆ ಉಸಿರು ತುಂಬುವೆ. ನನ್ನ ತೋಳಿನಿಂದ ನಿನಗೆ ಗಾಳಿ ಬೀಸುವೆ. ನನ್ನ ಕಲರವದಿಂದ ನಿನ್ನ ಹೃದಯ ಮುಟ್ಟಿ ಲಾಲಿ ಹಾಡುವೆ. ಎಲ್ಲೂ ಸಿಗದ ನೆಮ್ಮದಿ ನನ್ನ ಹಸಿರಲ್ಲಿ ಕಾಣುವೆ. ನನ್ನ ಹಸಿರಲ್ಲಿ ಉಸಿರಾಗಿ ಬೆರೆತು ನಾವು ಒಂದಾಗಿ ಹಾಡೋಣ. 100 ಬಾರಿ 1000 ಬಾರಿ ನೀನು ಗಂಟೆ ಬಾರಿಸಿ ಸವಿಯುವ ಬದಲು ಒಂದು ಗಿಡಗಂಟೆಯನ್ನು ನೆಡು. ಅದು ನಿನಗೂ ನಿನ್ನ ನಂತರದ ಪೀಳಿಗೆಗೂ ಉಸಿರಿನ ಆಸರೆ ಆಗಬಲ್ಲುದು, ನೆಮ್ಮದಿಯ ತಾಣವಾಗಬಲ್ಲುದು. ತಂಪ ನೀವ ನೆರಳ ನೀವ ಗಿಡಗಂಟೆ, ತಂಪ ನೀವ ನೆರಳ ನೀವ ಗಿಡಗಂಟೆ, ನಾನು ಹಣ್ಣ ನೀವ ಕಾಯ ನೀವ ಗಿಡಗಂಟೆ. ನೈಸರ್ಗಿಕ ಸಂರಕ್ಷಣೆಯ ಹೊಣೆ ಹೊತ್ತ ಅಂತಾರಾಷ್ಟ್ರೀಯ ಸಂಸ್ಥೆ WWF ಅಂದರೆ ವರ್ಲ್ಡ್ ವೈಡ್ ಫಂಡ್. ಇದರ ಪ್ರಕಾರ ಇಂದಿನ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅಂದರೆ ನಾವು ಆಮ್ಲ ಮಳೆಗೆ ಸದ್ಯವೇ ಆಹ್ವಾನ ನೀಡುತ್ತಿದ್ದೇವೇನೋ ಎನ್ನುವ ಹಾಗೆ. ಕಾರ್ಖಾನೆ ಚಿಮಣಿಗಳಿಂದ, ಮೋಟಾರ್ ವಾಹನಗಳಿಂದ ಹೊರಹಾಕಲ್ಪಡುವ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಪ್ರಮಾಣ ಈ ಆಮ್ಲ ಮಳೆಗೆ ಅನುಕೂಲ ವಾತಾವರಣ ಕಲ್ಪಿಸಿಕೊಟ್ಟು ಕಾಡು ಸರೋವರಗಳ ಹಂತ ಹಂತ ನಾಶಕ್ಕೆ ಕಾರಣೀಭೂತ ಆಗಬಲ್ಲುದು. ಇದರಿಂದ ಭೂಮಿಯ ಮೇಲಿನ ಓಝೋನ್ ಪದರಿನ ಕ್ಷಯ ವೃದ್ಧಿಯಾಗಿ ನಮ್ಮ ಬದುಕು ಹೇಳಲಸದಳವಾಗಬಹುದು. ನಮ್ಮ ನೈಸರ್ಗಿಕ ಸಂಪತ್ತು ಅಂದಾಗ ನೆನಪಾಯಿತು ನೋಡಿ. ವಿಜ್ಞಾನಿಗಳು, ತಂತ್ರಜ್ಞರು ಹಾಗೂ ನಮ್ಮ ಸರ್ಕಾರ ಹೆಚ್ಚು ಆಸಕ್ತಿ ತಳ್ತಾ ಇರತಕ್ಕಂತಹ ಈ ಪರ್ಯಾಯ ಶಕ್ತಿ ಮೂಲಗಳು ಯಾವ್ಯಾವುದು? ಬಳಸಿದಷ್ಟು ಬರಿದಾಗದಂತಹ ಹಲವಾರು ಶಕ್ತಿ ಮೂಲಗಳಿವೆ. ಸಣ್ಣ ಪ್ರಮಾಣದಲ್ಲಿ ನಮ್ಮ ಜನ ಇವನ್ನ ಮೊದಲಿನಿಂದ ಬಳಸ್ತಾನೆ ಬಂದಿದ್ದಾರೆ. ಇವನ್ನೇ ಇನ್ನಷ್ಟು ವ್ಯಾಪಕವಾಗಿ ಲಾಭದಾಯಕವಾಗಿ ಬಳಸಲು ನೆರವಾಗುವಂತಹ ಸಾಧನಗಳ ಸಂಶೋಧನೆ ಮತ್ತೆ ಅವುಗಳ ವಿನ್ಯಾಸಗಳತ್ತ ವಿಜ್ಞಾನಿಗಳು ಹೆಚ್ಚು ಆಸಕ್ತಿ ತಳೆದದ್ದು ಕಳೆದ 25-30 ವರ್ಷಗಳಿಂದ ಈಚೆಗೆ. ಸೌರಶಕ್ತಿಯ ವಿಚಾರವಾಗಿ ಸ್ವಲ್ಪ ತಿಳಿದುಕೊಳ್ಳೋಣ ಅಂದ್ರೆ, ಮುಖ್ಯವಾಗಿ ಹಳ್ಳಿಗಳಲ್ಲಿ ಈ ಶಕ್ತಿಯ ಅಗತ್ಯ ಬರೋದು ನೀರು ಕಾಯಿಸೋದಿಕ್ಕೆ, ಅಡಿಗೆ ಮಾಡೋದಿಕ್ಕೆ. ಇದು ಬಹಳ ಮುಖ್ಯವಾದಂಥದ್ದು. ತಣ್ಣೀರನ್ನ ಕೊಳವೆಗಳ ಮುಖಾಂತರ ಹಾಯಿಸಿ ಆ ಕೊಳವೆಗಳು ಶಾಖವನ್ನು ಬೇಗ ಹೀರಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಸುಮಾರು 50-60 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ನೀರನ್ನು ಕಾಯಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಆ ನೀರನ್ನ ತೊಟ್ಟಿಗಳಲ್ಲಿ ಸಂಗ್ರಹ ಮಾಡಿ ಆ ತೊಟ್ಟಿಯನ್ನು ಕೂಡ ವಿಶಿಷ್ಟವಾಗಿ ಅದನ್ನ ನಿರ್ಮಾಣ ಮಾಡಬೇಕಾಗಿ ಬರುತ್ತೆ. ಯಾಕೆಂದ್ರೆ ಹೆಚ್ಚು ಕಾಲ ಥರ್ಮಾಸ್ ಫ್ಲಾಸ್ಕ್ ನಲ್ಲಿ ಹೇಗೆ ಶಾಖ ಉಳಿಯುತ್ತೋ ಹಾಗೆ ಶಾಖ ಉಳಿಯತಕ್ಕಂಥ ತೊಟ್ಟಿಗಳ ಒಂದು ನಿರ್ಮಾಣ ಕೂಡ ಮಾಡಿದ್ದಾರೆ. ಇನ್ನು ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಲೆಯಲ್ಲಿ ಸೌದೆ ಹಾಕಿದಾಗ ಉರಿ ಹೇಗೆ ಆ ಒಂದು ಪಾತ್ರೆಯ ತಳಕ್ಕೆ ನೇರವಾಗಿ ಬಂದು ಕಾಯಿಸುತ್ತೋ ಹಾಗೆ ಬಿಸಿಲನ್ನು ಕೂಡ ನಾವು ಹಿಡಿದುಕೊಂಡು ಈ ಕನ್ನಡಿಗಳಲ್ಲಿ ಹೇಗೆ ನಾವು ಪ್ರತಿಫಲನವನ್ನು ನಾವು ಉಂಟು ಮಾಡ್ತೀವೋ ಹಾಗೆ ಆ ಬೆಳಕಿನಿರತಕ್ಕಂಥ ಶಕ್ತಿಯನ್ನ ಒಂದು ಕಡೆ ಕೇಂದ್ರೀಕರಿಸಬೇಕಾಗಿ ಬರುತ್ತೆ. ಇದಕ್ಕೆ ಬೇಕಾದಂತ ಒಂದು ವಿನ್ಯಾಸಗಳನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಈ ಸೌರಶಕ್ತಿಯನ್ನ ನಮ್ಮ ದಿನನಿತ್ಯದ ಬಳಕೆಗೆ ನಾವು ಚೆನ್ನಾಗಿ ದುಡಿಸ್ಕೋಬಹುದು. ಇನ್ನು ಈ ವ್ಯವಸಾಯ ಉತ್ಪನ್ನಗಳಲ್ಲಿ ಕೂಡ ಸೌರಶಕ್ತಿಯನ್ನು ನಾವು ಎಷ್ಟು ಚೆನ್ನಾಗಿ ಬಳಸ್ಕೋಬಹುದು ಅಂತ ಹೇಳಿದ್ರೆ, ನಾವು ಈ ಭತ್ತ, ರಾಗಿ, ಬೇಳೆಕಾಳುಗಳು ಇಂಥದ್ದನ್ನೆಲ್ಲ ಒಣಗಿಸೋದಕ್ಕೆ ನಮ್ಮ ರೈತರದನ್ನು ಮೊದಲಿಂದ ಉಪಯೋಗಿಸ್ಕೊಂಡು ಬರ್ತಾನೆ ಇದ್ರು. ಆದ್ರೆ ಏನಾಗುತ್ತೆ, ಇಲ್ಲಿ ಸರಿಯಾಗಿ ಅದು ಒಣಗಿಸಿರ್ಲಿಲ್ಲ ಅಂತ ಹೇಳಿದ್ರೆ ಬೂಸ್ಟ್ ಹತ್ತುತ್ತೆ. ಬೂಸ್ಟ್ ಹತ್ತಿತ್ತು ಅಂತ ಹೇಳಿದ್ರೆ ಅದರ ಆಯುಸ್ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆಗುತ್ತೆ. ಇಂಥ ವಿಷಯಗಳಿಗೆ ಅನುಕೂಲವಾಗ್ತಕ್ಕಂಥ ಮತ್ತು ಸುಲಭ ದರದಲ್ಲಿ ಸುಲಭವಾಗಿ ದೊರಕತಕ್ಕಂಥ ಮತ್ತು ಅವರೇ ವಿನ್ಯಾಸ ಮಾಡ್ಕೊಳ್ತಕ್ಕಂಥ ಉಪಕರಣಗಳನ್ನ ಒದಗಿಸಿ ಕೊಡಬೇಕಾದದ್ದು ಸಂಶೋಧಕರ ಒಂದು ಮುಖ್ಯ ಕರ್ತವ್ಯ. ಇದಾದ್ಮೇಲೆ ರಾಮ್ ಅವರೇ,
ಈ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಇದರಿಂದ ಬಗೆಹರಿಸಬಹುದು. ಅಂದ್ರೆ ಉಪ್ಪು ನೀರು ಇರತಕ್ಕಂತಹ ಜಾಗದಲ್ಲಿ ಉಪ್ಪು ನೀರಿನಿಂದ ಸಿಹಿ ನೀರನ್ನ ಪಡೆಯೋದಕ್ಕೆ ಕೂಡ ಈ ಸೌರಶಕ್ತಿಯನ್ನ ಬಳಸ್ಕೋತಾ ಇದ್ದಾರೆ ಅಂತ ನಾವು ಕೇಳಿದ್ವಿ. ಹೌದು, ಈ ತರಹ ಈಗಾಗಲೇ ಅದರಲ್ಲೂ ಮುಖ್ಯವಾಗಿ ಉತ್ತರ ಇಂಡಿಯಾದಲ್ಲಿ ಈ ಉಪ್ಪು ನೀರನ್ನ ಭಟ್ಟಿ ಇಳಿಸಿ ಸಿಹಿ ನೀರಾಗಿ ಪರಿವರ್ತನೆ ಮಾಡಿ ಕುಡಿಯೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಾಡ್ಕೋತಾ ಇದ್ದಾರೆ ಆಗ್ಲೇನೆ. ಇದಂತೂ ತುಂಬಾ ಮುಖ್ಯವಾದಂತಹ ಒಂದು ಉಪಯೋಗ. ಈ ಸೌರಶಕ್ತಿಯಿಂದ ನೇರವಾಗಿ ನಾವು ವಿದ್ಯುತ್ತನ್ನು ತಯಾರಿಸಬಹುದಾ? ಖಂಡಿತವಾಗ್ಲೂ ಸಾಧ್ಯ. ಇವಾಗ ಬ್ಯಾಟ್ರಿಗಳಿಗೆ ನಾವು ಸೆಲ್ ಹಾಕಿ ಗುಂಡಿ ಒತ್ತಿದ ತಕ್ಷಣ ಬೆಳಕು ಬರಲ್ವೇ, ಅದೇ ರೀತಿ ಈ ಸೌರ ಕೋಶಗಳ ಮೇಲೆ ಬೆಳಕು ಬಿದ್ರೆ ಅದರಿಂದ ನೇರವಾಗಿ ಬೆಳಕನ್ನ ವಿದ್ಯುತ್ ಆಗಿ ಪರಿವರ್ತನೆ ಮಾಡಬಹುದು ಅನ್ನೋದು ಸಂಶೋಧನೆಗಳಿಂದ ಕಂಡು ಬಂದಿದೆ. ಈ ವಾಯುಶಕ್ತಿ ಆಗಲಿ, ಸೌರಶಕ್ತಿ ಆಗಲಿ, ಮತ್ತೊಂದು ಶಕ್ತಿ ಆಗಲಿ, ನಮಗೆ ಮೂಲದಲ್ಲಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಚಲನೆಯನ್ನು ಉಂಟು ಮಾಡೋದು. ವೇಗವಾಗಿ ಬೀಸ್ತಕ್ಕಂಥ ಗಾಳಿಯನ್ನು ನಾವು ಉಪಯೋಗಿಸ್ಕೊಂಡು 2 ಅಶ್ವಶಕ್ತಿಯಷ್ಟು ಸಾಮರ್ಥ್ಯವನ್ನ ಪಡೆಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡು ಬಂದಿದೆ. ಇವಾಗ ನೋಡಿ, ಸಾಗರದ ಬೇರೆ ಬೇರೆ ಪದರಗಳಲ್ಲಿ ಅಂದ್ರೆ ಮೇಲ್ ಪದರದಲ್ಲಿ ಮತ್ತೆ ಕೆಳಗಿನ ಪದರಗಳಲ್ಲಿ ತಾಪದಲ್ಲಿ ವ್ಯತ್ಯಾಸ ಇರುತ್ತೆ. ಈ ತಾಪದಲ್ಲಿ ವ್ಯತ್ಯಾಸ ಯಾವಾಗ ನಮಗೆ ಬರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಪರಿವರ್ತನೆ ಮಾಡಿ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಬಹುದು. ಇದರ ಜೊತೆನಲ್ಲಿ ಉಬ್ಬರ ಬೀಳ್ತಿಗಳಿವೆ, ಅಲೆಗಳು ವೇಗವಾಗಿ ಸಾಗರದಲ್ಲಿ ಉರುಳುತ್ತಾ ಇರುತ್ತವೆ. ಈ ಶಕ್ತಿಯನ್ನೆಲ್ಲ ನಮಗೆ ಬೇಕಾದಂತಹ ಶಕ್ತಿಯಾಗಿ ಮಾರ್ಪಾಡು ಮಾಡ್ಕೋಬಹುದು. ವಿಜ್ಞಾನಕ್ಕೂ ಮೀನುಗಾರಿಕೆಗೂ ಎಲ್ಲಿಗೆಲ್ಲಿಯ ಸಂಬಂಧ ಅಂತ ನೀವು ಕೇಳಬಹುದು. ಇದೆ, ಎಳೆಯ ಮೀನು ತಳಿಗಳಿಗೆ ವಂಶವೃದ್ಧಿಯ ಇಂಜೆಕ್ಷನ್ ಚುಚ್ಚಿ ಪುನರುತ್ಪತ್ತಿಯನ್ನು ದ್ವಿಗುಣಗೊಳಿಸಬಹುದು ಎಂದು ವಿಜ್ಞಾನಿಗಳು ಸಾಧಿಸಿ ತೋರಿಸಿರುವುದು ಒಂದು ಚೋದ್ಯವಲ್ಲದೆ ಮತ್ತೇನು. ಇಂಥ ಸಂಶೋಧನೆಗಳು ದೇಶ ವಿದೇಶಗಳಲ್ಲಿ ನಿರಂತರ ನಡೆದೇ ಇದೆ. ಇಂದು ವಿಜ್ಞಾನ ಬದುಕಿನ ಅವಿಭಾಜ್ಯ ಅಂಗವಾಗಿ ಹೋಗಿದೆ. ಸರ್ ಸಿ.ವಿ. ರಾಮನ್ ಹೇಳಿರುವಂತೆ ವಿಜ್ಞಾನ ಕೇವಲ ಒಂದು ಪಠ್ಯ ವಿಷಯ ಎಂದು ತಿಳಿದರೆ ತಪ್ಪಾದೀತು. ನಾವು ಬದುಕುವ ವಿಧಾನವೇ ವಿಜ್ಞಾನ. ವಿಜ್ಞಾನದ ವ್ಯಾಪಕತೆಗೆ ಕೊನೆ ಮೊದಲಿಲ್ಲ. ಮಾನವ ಚೇತನದ ವಿಕಾಸಕ್ಕೆ ನೆರವಾಗುವಂಥ ಜ್ಞಾನದ ಬೆಳವಣಿಗೆಯೇ ವಿಜ್ಞಾನದ ಗುರಿಯಾಗಬೇಕು. ಮಾನವ ಮತ್ತು ಪ್ರಕೃತಿಗಳ ಅಖಂಡತೆಯನ್ನು ಶ್ರುತಪಡಿಸುವ ಆನಂದದ ಚಿಲುಮೆಯಾಗಬೇಕು ವಿಜ್ಞಾನ. ವಿಜ್ಞಾನವಿಲ್ಲದೆ ಬದುಕಿಲ್ಲ, ಬದುಕೇ ವಿಜ್ಞಾನ. ಇದು ನಿರಂತರ ನಿತ್ಯ ನೂತನ. ವಿಜ್ಞಾನದಂತೆ ಈ ವಿಜ್ಞಾನ ವಿಶ್ವ ಕಾರ್ಯಕ್ರಮಗಳು ಇದೂ ನಿರಂತರ.